ಒಂದೇ ಥರ ನಾಷ್ಟ ತಿಂದು ತಿಂದು ಬೇಜಾರಾಗಿರುತ್ತೆ. ಆವಾಗ ಈ ಥರ ಒಂದು ಸಾರಿ ಟ್ರೈ ಮಾಡಿ. ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಕಮ್ಮಿ ಸಮಯದಲ್ಲಿ ಈ ನಾಷ್ಟ ರೆಡಿಯಾಗುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಫುಲ್ ವಾಚ್ ಮಾಡಿ. ಫುಲ್ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಆಮೇಲೆ ಇಲ್ಲಿ ನೋಡಿ ಚಕ್ಕೆ ಲವಂಗ, ಫುಲ್ ಚಕ್ರ, ಆಮೇಲೆ ಶಾಯಿ ಜೀರಾ ಎಲ್ಲ ಇವು ಮಸಾಲೆನ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಆಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೇನ್ ಹಾಕಿರೋದು ಇದು ಅವರೆಕಾಳನ್ನ ತೊಳೆದ್ಬಿಟ್ಟು ಈ ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡ್ರೆ ಇದರ ಹಸಿ ವಾಸನೆ ಹೋಗ್ಬಿಡುತ್ತೆ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದು ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಅವರೆಕಾಳು. ಆಮೇಲೆ ಈ ನಾಷ್ಟದಲ್ಲಿ ತುಂಬ ಟೇಸ್ಟಿ ರುಚಿಯಾಗಿ ಆಗುತ್ತೆ. ಆಮೇಲೆ ಇದಕ್ಕೆ ನಾನು 3 ಟೊಮೆಟೊನ ಕಟ್ ಮಾಡಿದ್ದೆ, ಮೀಡಿಯಮ್ ಸೈಜೇ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಉಪ್ಪು ಹಾಕೋದ್ರಿಂದ ಇದು ತುಂಬ ಬೇಗ ಟೊಮೆಟೊನ ಮ್ಯಾಸ್ ಆಗಿಬಿಡುತ್ತೆ, ಕರಗಿ ಹೋಗುತ್ತೆ. ಅದಕ್ಕೆ ತುಂಬ ಮುಟ್ಟಿಗೆ ತುಂಬ ಇದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ ಟೊಮಾಟೊ ಫುಲ್ಲು ಕರಗಿ ಹೋಗಿದೆ. ಇದಕ್ಕೆ ನಾನು ಡ್ರೈ ಮಸಾಲೆನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಆಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಹಾಕ್ಕೊಂಡೆ, ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೋಬೇಕು ಇದಕ್ಕೆ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಕಮೆಂಟ್ ಮಾಡಿ, ಆಮೇಲೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದು ಕಾಣ್ತಾ ಇದೆ. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಇದನ್ನು ಅಕ್ಕಿನ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಅಕ್ಕಿ ಬಿಡಿ ಬಿಡಿಯಾಗಿ ಉದುರಾಗಿ ಬೇಯಕ್ಕೊಳ್ಳುತ್ತೆ. ನಾನು ಮೆಜರ್ಮೆಂಟಿಂದ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಕಮ್ಮಾಗಿತ್ತು ಅಂತ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಈ ಮ್ಯಾಜಿಕ್ ಮಸಾಲಾನೂ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಬಿರಿಯಾನಿ ಥರ ಇದು ಟೇಸ್ಟ್ ಕೊಡುತ್ತೆ. ಹೋಟೆಲ್ ಬಿರಿಯಾನಿ ಥರ ಇದು ಟೇಸ್ಟ್ ಆಗುತ್ತೆ. ಎಲ್ಲಿ ಜನರಲ್ ಸ್ಟೋರಲ್ಲಿ ಇಲ್ಲ ಡಿಮಾರ್ಟ್ಗೆ ಹೋದಾಗ ತೊಗೊಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಮ್ಯಾಗಿ ಮಸಾಲ 5 ರೂಪಾಯಿಗೆ ಒಂದು ಪೌಚ್ ಸಿಗುತ್ತೆ. ದೊಡ್ಡ ಪ್ಯಾಕೆಟ್ ಅಂದರೆ 100 ರೂಪಾಯಿ ಪೀಸ್ಗಳಿರ್ತವೆ, 10 ಪೀಸು, ಅದು 50 ರುಪೀಸ್ಗೇನೋ ಸಿಗುತ್ತೆ. ನೋಡಿ ಒಂದು ವಿಜಿಲ್ ಹಾಕಿಸ್ಬಿಟ್ಟು ನಾನು ಕುದಿ ಬಂದಮೇಲೆ ಮುಚ್ಚಳನ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಈ ಅವರೆಕಾಳು ಬಾತ್ ರೆಡಿಯಾಗಿದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ, ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ ಯೂಟ್ಯೂಬ್ ಪೇಜ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಈ ಅವರೆಕಾಳು ಬಾತ್ ರೆಡಿ ಆಗುತ್ತೆ ಅಂದರೆ ನೀವು ಮಾಡಿದ್ರೇ ಗೊತ್ತಾಗುತ್ತೆ ಇದು ಯಾವ ಥರ ಆಗಿತ್ತು. ಒಂದು ಸರಿ ಟ್ರೈ ಮಾಡಿ. ಇಲ್ಲಿ ನೋಡಿ ಹಾಕಿ ಪ್ಲೇಟಿಗೆ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ. ತುಪ್ಪನೂ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ದೀನಿ ನಾನು ಲಾಸ್ಟಲ್ಲಿ, ಅದು ವಿಡಿಯೋ ಆಗಿಲ್ಲ. ತುಪ್ಪ ಬೇಕಾದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಮೇಲಿಂದನೂ ಹಾಕ್ಕೊಂಡು ತಿನ್ಕೋಬೋದು. ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ, ಅಷ್ಟು ರುಚಿಯಾಗಿ ಈ ಅವರೆಕಾಳು ಬಾತ್ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್.